ಪ್ರಸಾದ ಕೊಡಕ. ಯಾವ ಪ್ರಸಾದ? ದೇವಸ್ಥಾನಕ್ಕೆ ತಾನೇ ಹೋಗಿದ್ ನೀನು. ಬಾ 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 ಅಂದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತರದ್ ಮರ್ತ್ಬಿಟ್ಟಿಯಮ್ಮ. ಇದು ಕೋಇನ್ಸಿಡೆನ್ಸಾ? ಆಫ್ ಕೋರ್ಸ್ ಸರಿ. ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ. ನೀನ್ ಯಾಕೋ ಡಾನ್ಸ್ ಮಾಡ್ತಿದ್ಯಾ? ನಾವು ಪ್ರಸಾದ ಕೇಳಿದ್ದಕ್ಕೆ ತಾವು ನುಲ್ಕೊಂಡು ಹೋದ್ರಿ, ಅದಕ್ಕೆ ಈಗ ನಾವು ನಲಿತಾ ಇದೀವಿ. ಸಾರಿ ಕಣೋ, ಇವತ್ತು ದೇವಸ್ಥಾನದಲ್ಲಿ ಕೊಟ್ಟಿದ್ದ ಪ್ರಸಾದ ನಾನೇ ಅಲ್ಲೇ ಎಲ್ಲ ಖಾಲಿ ಮಾಡಿಬಿಟ್ಟೆ. ಪ್ರತಿದಿನ ಈ ತಮ್ಮನಿಗೋಸ್ಕರ ಪ್ರಸಾದ ತರ್ತಿದ್ದೆ, ಆದ್ರೆ ಇವತ್ತು ನೀನೇ ಎಲ್ಲ ಖಾಲಿ ಮಾಡ್ಬಿಟ್ಟ. ಅದು ಶ್ರೀ ಹೋಗ್ಲಿ ಬಿಡು, ಯಾರ್ದೋ ಗುಂಗಲ್ಲಿ ಈ ನಿನ್ನ ಬಡಪಾಯಿ ತಮ್ಮನ್ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಯಾರ ಅದೃಷ್ಟವಂತ ಬಾಲಕ, ಸಾರಿ ಯುವಕ. ಹೋಗೋ ತರ್ಲೆ, ಏನೇನೋ ಮಾತಾಡ್ತಿದ್ಯಾ. ಹೇ ಅಕ್ಕ ಅಕ್ಕ, ನಾನು ಏನೇನೋ ಹೇಳ್ತಿದ್ದೀನಾ? ಹಾಗಿದ್ರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ಈ ತಮ್ಮಂಗೆ ಪ್ರಸಾದ ತರ್ತಿದ್ದವಳು ಇವತ್ತೇ ಏನಕ್ಕೆ ತಂದಿಲ್ಲ? ಇವತ್ತೇನೋ ಮರ್ತೋಯ್ತು. ಹೋಗ ಭಾವ, ನಿಮ್ಮ ಐಡಿಯಾ ಮ್ಯಾಜಿಕ್ ಸೂಪರ್ ಆಗಿ ವರ್ಕ್ ಆಗ್ತಿದೆ ಭಾವ. ಏನಾದ್ರೂ ಹೇಳ್ದ್ಯಾ? ಈ ಪ್ರೀತಿ ಒಂಥರ ಕಚಗುಳಿ, ತೆಳಿ ತೆಳಿ ಇದೇನಿದು ಜಾದು ತಿಳಿಯದು. ಅದೇನು ಮೋಡಿ ಮಾಡಿದ್ರಿ ಬಾವ ಅಕ್ಕಂಗೆ? ಅಕ್ಕ ಮನೆಗೆ ಬರ್ತಾ ಎಷ್ಟು ಖುಷಿಯಾಗಿ ಬಂದ್ಲು ಗೊತ್ತಾ ದೇವಸ್ಥಾನದಿಂದ. ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಪ್ರಸಾದ ತಂದ್ಕೊಡೋಳು. ಇವತ್ತು ಪ್ರಸಾದ ಎಲ್ಲೇ ಅಕ್ಕ ಅಂತ ಕೇಳಿದ್ರೆ ಅಂತ ನುಲ್ಕೊಂಡು ನಕ್ಕೊಂಡು ರೂಮ್ಗೆ ಹೋಗ್ಬಿಟ್ಲು. ಇಲ್ಲಿ ನೀವು ನೋಡಿದ್ರೆ ನುಲಿತಾ ಇದ್ದೀರಾ, ಅಲ್ಲಿ ಅಕ್ಕನ್ ಕೇಳಿದ್ರೆ ಅಕ್ಕನೂ ನುಲಿತಾ ಇದ್ದಾಳೆ. ಏನ್ ನಡೀತು ಅಂತ ದೇವಸ್ಥಾನದಲ್ಲಿ? ಒಂದು ಹುಡುಗಿ ತಾನು ಇಷ್ಟಪಡೋ ಹುಡುಗನ ನೋಡಿದಾಗ ಅವಳ ಮನಸ್ಸಲ್ಲಿ ಏನಾಗುತ್ತೋ ಅದೇ ನಿಮ್ಮ ಅಕ್ಕನಿಗೂ ಆಗಿತ್ತು. ಓಹ್, ತಮ್ಗೆ? ನನಗೂ ಅದೇ ಥರ ಆಗಿದೆ ಅನ್ಕೋ. ಆದ್ರೆ ನಿಮ್ ಲವ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಅಂದ್ಕೋಬಹುದು. ಅಕ್ಕ ಐ ಲವ್ ಯು ಅಂತ ಹೇಳ್ಬಿಟ್ಲಾ? ಬಾಯ್ ಬಿಟ್ಟು ಹೇಳಿಲ್ಲ, ಆದ್ರೆ ನಾನು ಡಿಸಪಾಯಿಂಟ್ ಆಗೋ ಯಾವ ಚಾನ್ಸು ಇಲ್ಲ. ಯಾಕೆ ಅಂದ್ರೆ ಯಾಕೆ ಗೊತ್ತಾ? ಕಮಾನ್ ಪ್ಲೀಸ್. ಹೇಳಲ್ಲ, ಹೋಗಲ್ಲ ಭಾವ ಪ್ಲೀಸ್ ಹೇಳಿ ಭಾವ ಪ್ಲೀಸ್. ಏನೋ ರವಿ ನೀನು, ನಿಂಗೆ ಸ್ವಲ್ಪ ನಾಚಿಕೆ ಕಾಮನ್ ಸೆನ್ಸ್ ಏನೂ ಇಲ್ವಲ್ಲ? ಅಕ್ಕ ಬಾವನ ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಇಷ್ಟೊಂದು ಆಸಕ್ತಿಯಿಂದ ಕೇಳೋದು ತಪ್ಪಲ್ವೇನೋ? ಬೇರೆ ಟೈಮಲ್ಲಿ ಕೇಳಿದಿದ್ರೆ ತಪ್ಪಾಗಿರೋದು. ಈಗ ನಮ್ಮ ಎರಡೂ ಫ್ಯಾಮಿಲಿಲಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವ ಪ್ರಶ್ನೆ ಬೇಕಾದ್ರೂ ನಿಮ್ಮನ್ನ ಕೇಳ್ಬೋದು. ದಯವಿಟ್ಟು ಹೇಳಿ. ಹೇಳಲ್ಲ. ಆಯ್ತು ಬಿಡಿ. ಅಕ್ಕನ ಮಾತು ಕೇಳಬೇಕು ಅಂದಾಗೆಲ್ಲ ಫೋನ್ ಮಾಡಿ ಹಾಡು ಕೇಳಿಸ್ತಿದ್ನಲ್ಲ, ನನಗಾಗ್ಬೇಕಿದ್ದಲ್ಲ. ಸರಿ ಬಿಡಿ, ನಾನು ಹೊರಡ್ತೀನಿ. ನಿಂತ್ಕೊಳ್ಳೋ. ಹೇಳ್ತೀರಾ ಇವಾಗ? ಸೇಮ್ ಜಾನು ಬುದ್ಧಿನೇ ಕೊಡೋ ನಿನಗೆ. ಕಳ್ಳ ಲವ್ಸ್ ಯು. ಹೇಳಿ. ಕೇಳಿ. ಜಾನು ಕಣ್ಗಳು, ಕಣ್ಣಲ್ಲಿರೋ ಆ ನಗು, ಗಾಳಿಗೆ ಹಾರಾಡೋ ಅವಳ ತಲೆ ಕೂದಲು, ನಾನು ಅವಳ ಹಿಂದೆ ಹೋಗ್ತಾ ಇದ್ರೆ ನನಗೋಸ್ಕರ ಸ್ಲೋ ಆಗೋ ಹೆಜ್ಜೆಗಳು, ಇದೆಲ್ಲ ಪದೇ ಪದೇ ಐ ಲವ್ ಯು ಅಂತ ಹೇಳ್ತಿದ್ವು. ಕವಿ ಆಗ್ಬಿಟ್ಟಿದ್ದೀರಲ್ಲ ಬಾಬಾ. ನಿಮ್ಮ ಅಕ್ಕ ಆದಷ್ಟು ಬೇಗ ಐ ಲವ್ ಯು ಅಂತ ಹೇಳಿಲ್ಲ ಅಂದರೆ ಕವಿನೂ ಆಗ್ತೀನಿ, ಲೇಖಕನೂ ಆಗ್ಬಿಡ್ತೀನಿ. ಆದ್ರೆ ನಿಮ್ಮ ಅಕ್ಕಂಗೆ ತುಂಬಾ ಬಿಂಕ್ ಹಾಕೋಣ. ಅದು ಯಾಕೆ ಬಾಬಾ ಅಕ್ಕನ ಮೇಲೆ ಇಂಥ ಆರೋಪ? ಇನ್ನೇನೋ ಮತ್ತೆ, ಹೊಸಮ್ಮ ಮುಂದೆ ನನ್ನ ಕಂಡ್ರೆ ಇಷ್ಟ ಅಂತ ಹೇಳಿದವಳು ನಾನು ಕಣ್ಣು ಮುಂದೆ ಹೋದ್ರೆ ಬರೀ ಸ್ಮೈಲ್ ಕೊಡ್ತಾಳೆ. ಆದರೂ ಆ ಸ್ಮೈಲ್ ನೋಡ್ತಾ ಇದ್ರೆ ಪ್ರಾಣನೇ ಹೋಗುತ್ತೆ ಕಣೋ, ಅಷ್ಟು ಅಟ್ರಾಕ್ಟಿವ್ ಆ ಸ್ಮೈಲು. ಎಂಥ ಸನ್ಯಾಸ ಆದರೂ ಆ ಸ್ಮೈಲ್ ನೋಡ್ಬಿಟ್ಟು ತಪಸ್ ಬಿಟ್ಟೆ ಬಂದ್ಬಿಡ್ತಾನೆ. ಇನ್ನು ದೇವಸ್ಥಾನಕ್ಕೆ ಹೋದ್ರೆ ಆ ದೇವರು ವರ ಕೊಡದೇನೆ ಮರ್ಸ್ಬಿಡ್ತಾನೋ ಏನೋ. ಅಯ್ಯೋ ಭವಾ, ನೀವು ಹೇಳೋದೆಲ್ಲ ಕೇಳ್ತಿದ್ರೆ ನಾನೇ ಜಾನ್ವಿ ಆಗ್ಬಾರ್ದಿತ್ತ ಅನಿಸ್ತಿದೆ. ಏ, ಥು, ರವಿ. ಸಾರಿ